ಮಖಕ್ಕೆ ಸೋಪ್ ಯೂಸ್ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ಗಳು ಬರುತ್ತೆ ಗೊತ್ತಾ? ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ರಿ ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಮಖಕ್ಕೆ ಸೋಪ್ ಹಾಕ್ತಿದ್ರೆ ದಯವಿಟ್ಟು ಅದನ್ನ ಇವತ್ತಿಂದನೇ ಸ್ಟಾಪ್ ಮಾಡಿ. ಏನಂತ ಕೇಳ್ತಾ ಇದೀನಿ ಗೊತ್ತಾ? ನಾವು ನಮ್ಮ ಬಾಡಿಗೆ ಸೋಪ್ ಯೂಸ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಬಾಡಿ ಸ್ಕಿನ್ ರಫ್ ಇರುತ್ತೆ. ಬಟ್ ನಮ್ ಫೇಸ್ ಹಂಗಲ್ಲ, ನಮ್ ಫೇಸ್ ತುಂಬಾ ಸಾಫ್ಟ್ ಇರುತ್ತೆ. ನೀವು ಬಾಡಿಗೆ ಹಾಕೊಳ್ಳೋ ಸೋಪ್ನೇ ಫೇಸ್ ಯೂಸ್ ಮಾಡ್ತಿದ್ರು, ಅಥವಾ ನೀವು ಫೇಸ್ ಗಂತ ಒಂದು ಸಪರೇಟ್ ಸೋಪೇ ಮಡಗಿದ್ರು, ದಯವಿಟ್ಟು ಆ ಒಂದ್ ತಪ್ಪನ ಮಾಡಕ್ ಹೋಗ್ಬೇಡಿ. ಮಖಕ್ಕೆ ಸೋಪ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಮತ್ತು ಆಕ್ನಿ, ಪಿಂಪಲ್ಸ್ ಈ ರೀತಿ ಪ್ರಾಬ್ಲಮ್ಸ್ ಕೂಡ ತುಂಬಾ ರೈಸ್ ಆಗುತ್ತೆ. ಮತ್ತೆ ಮೇನ್ ಥಿಂಗ್, ನಿಮ್ ಕಣ್ ಕೆಳಗಡೆ ಡಾರ್ಕ್ ಸ್ಪಾಟ್ಸ್ ಬರುತ್ತೆ ಗೊತ್ತಾ, ಅದು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ ಸ್ಕಿನ್ ರೆಡ್ಡಿಶ್ ಆಗುತ್ತೆ, ಮತ್ತೆ ನಿಮ್ ಸ್ಕಿನ್ ಬರ್ತಾ ಬರ್ತಾ ಕಡಿಯಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದು ಪ್ರಾಬ್ಲಮ್ ಅಲ್ಲ, ನೀವು ನಿಮ್ ಮಖಕ್ಕೆ ಸೋಪ್ ಯೂಸ್ ಮಾಡೋದ್ರಿಂದ ಆಗುತ್ತೆ. ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ನೀವು ನಿಮ್ ಮಖಕ್ಕೆ ಸೋಪ್ ಯೂಸ್ ಮಾಡೋದನ್ನ ನಿಲ್ಸ್ಬಿಟ್ಟು ಒಂದು ಒಳ್ಳೆ ಫೇಸ್ ವಾಶ್ ನ ಯೂಸ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದೀನಿ. ನಿಮ್ಮ ಫ್ರೆಂಡ್ ಯಾರಾದ್ರೂ ಮಖಕ್ಕೆ ಸೋಪ್ ಯೂಸ್ ಮಾಡ್ತಿದ್ರೆ ಅವ್ನಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಈ ತರ ಟೆಕ್ ಇನ್ಫಾರ್ಮೇಶನ್ ಅಂಡ್ ಸ್ಕಿನ್ ಕೇರ್ ವಿಡಿಯೋಸ್ಗೋಸ್ಕರ ನಮ್ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ವಿಡಿಯೋದ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.